BJPಯ ಬಲಭೀಮ ಅಂತೇಳಿ ಮತ್ತು ನಾಟಕದಲ್ಲೂ ಕೂಡ ಭೀಮನ್ ಪಾತ್ರವನ್ನೇ ಮಾಡ್ತಾ ಇದ್ದಂಥ ದಿಬ್ಬೂರು ಜಯಣ್ಣ ಮತ್ತು ಅವರ ಸಹೋದರ ಆದಂಥ ವಿಜಯಣ್ಣ ಅವ್ರಿಗೆ ಒಂದು ರಾಜ್ಯ ಮಟ್ಟದ ಜವಾಬ್ದಾರಿಯನ್ನು ಕೂಡ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ನಾವು ರಾಜ್ಯಾಧ್ಯಕ್ಷರಲ್ಲಿ ಕೂಡ ಮಾಡಿದ್ದೀವಿ. ಭವ್ಯ ಭಾರತದ ರಾಮ ಮಂದಿರ ಕಟ್ಟೋದಕ್ಕೆ ಒಂದು ಅಯೋಧ್ಯೆಯ ಹೋರಾಟದಲ್ಲಿರ್ಬೋದು ಮತ್ತು ಬಾಬರಿ ಮಸೀದಿ ಧ್ವಂಸದ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂತಹ ಏಕೈಕ ನಮ್ಮ ನಾಯಕ ದಿಬ್ಬೂರು ಜಯಣ್ಣವರಿಗೆ ಅವ್ರ ಕುಟುಂಬಕ್ಕೆ ದೇವರು ಆರೋಗ್ಯ ಆಯುಷ್ಯ ಎಲ್ಲ ಕೊಡ್ಲಿ. ಮುಂದಿನ ದಿನಗಳಲ್ಲಿ ಅತಿ ಎತ್ತರವಾದಂತ ಒಂದು ಪಕ್ಷದ ಒಂದು ಜವಾಬ್ದಾರಿಯ ಸ್ಥಾನಕ್ಕೆ ಹೋಗ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊಂತಾ ಇದ್ದಾರೆ. ಹಿಂದೆ ನಮ್ಮ ಯಲಹಂಕ ಕ್ಷೇತ್ರದ ಅಧ್ಯಕ್ಷರಾಗಿದ್ರು ಅವರು. ನಾನು ಸಾಮಾನ್ಯ ಕಾರ್ಯಕರ್ತನಾದ್ರೆ ನನಗೂ ಸಹ ಫೋನ್ ಮಾಡಿ ಹೇಳ್ತಾ ಇದ್ರು ವಿಷಯ. ಆಮೇಲೆ ಒಬ್ಬ ಲೀಡ್ರನ್ನ ಬೈದು ತಿದ್ದಿ ಹೇಳೋದಲ್ಲ, ಅವರು ಪ್ರೀತಿಯಿಂದಾನೇ ಲೀಡರ್ ಮಾಡೋರು. ಈಗ ನಾನು ಏನಾನ ಕೆಲಸ ಮಾಡ್ತಾ ಇದ್ದೀನ ಅದನ್ನ ಗುರ್ತು ಮಾಡಿ ಶಾಸಕರು ಹೇಳೋದು, ಅಣ್ಣ ಮುರುಳಿ ಕೆಲಸ ಮಾಡ್ತಾನಣ್ಣ, ಒಳ್ಳೆ ಕೆಲಸ ಮಾಡ್ತಾನೆ, ಜವಾಬ್ದಾರಿ. ಈ ರೀತಿ ಸುಮಾರು ಜನನ ಗುರ್ತು ಮಾಡಿ ಕೆಲಸ ಮಾಡೋರ್ನ ಕೆಲಸ ಮಾಡ್ತಾರ ಅಂತೇಳಿ, ಕೆಲಸ ಮಾಡದಿರೋರ್ನು ಪ್ರೀತಿಯಿಂದ ಅವ್ರನ್ನ ಕೆಲಸ ಹೆಂಗ್ ಮಾಡ್ಬೇಕು ಅಂತೇಳಿ ಪ್ರೀತಿಯಿಂದ ಕೆಲಸ ಮಾಡಿ ಇವತ್ತು ಯಲಹಂಕ ಕ್ಷೇತ್ರ ಇಷ್ಟು ಭದ್ರವಾಗಿದೆ ಅಂದ್ರೆ, ಇಷ್ಟು ಪ್ರಾಮಾಣಿಕ ಕಾರ್ಯಕರ್ತರು ಇದಾರೆ ಅಂದ್ರೆ ಎಲ್ಲ ನಾವು ದಿಬ್ಬೂರು ಜಯಣ್ಣ ನೋಡಿ ಬೆಳೆದಿರೋಂಥವ್ರು. ದಿಬ್ಬೂರು ಜಯಣ್ಣ ಅವರು ಅಂತಂದ್ರೆ ಯಲಹಂಕ ಕ್ಷೇತ್ರ ಅಂದ್ರೆ ದಿಬ್ಬೂರು ಜಯಣ್ಣ. ಯಾಕೆಂದ್ರೆ ಇವತ್ತು ಶಾಸಕರು ನಮಗೆ ಶಾಸಕರಾಗಿದ್ದಾರೆ, ನಮಗೆ ಮಾರ್ಗದರ್ಶಕರು. ಇಡೀ ಯಲಹಂಕ ಕ್ಷೇತ್ರದಲ್ಲಿ ದಾಸಾಪುರದಿಂದ ಹಿಡ್ಕೊಂಡು ಯಲಹಂಕ ನಗರದಿಂದ ಹಿಡ್ಕೊಂಡು ಗ್ರಾಮಾಂತರ ತನಕ ನಮ್ಮ ದಿಬ್ಬೂರು ಜಯಣ್ಣವರೇ ನಮ್ಗೆ ಲೀಡರ್. ಅವರು ನಮ್ಮ ಶಾಸಕರ ಜೊತೆಯಲ್ಲಿ ಅವ್ರ ಗಡಿಯಲ್ಲಿ ಬೆಳೆದು ಬಂದಂಥದ್ದು ಒಳ್ಳೆ ನಾಯಕರು. ಅವರು ಕೀಳು ಮೇಲು ಭಾವನೆ ಇಲ್ಲ ಅವ್ರ ಹತ್ರ, ಎಲ್ರೂ ಒಂದೇ ಸಮ ನೋಡ್ತಾರೆ. ಇವತ್ತು ಯಲಹಂಕ ಕ್ಷೇತ್ರದಲ್ಲಿ ಏನಾದ್ರು ಒಂದು ಸಂಘಟನೆ ಇನ್ನೂ ಚೆನ್ನಾಗಿ ಎಲ್ಲ ಒಂದು ಬಾಂಧವ್ಯ ಬೆಳ್ಕೊಂಡು ಹೋಗ್ತಾ ಇದೆ ಅಂದ್ರೆ ನಮ್ಮ ದಿಬ್ಬೂರು ಜಯಣ್ಣ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆಂದ್ರೆ ಯಾವುದೇ ಒಂದು ಕೆಲಸ ಅವ್ರಿಗೆ ಕೊಟ್ಟಂತ ಪಕ್ಷದ ಕೆಲಸ ಆಗ್ಬೋದು, ಶಾಸಕರು ಕೊಟ್ಟಂತ ಕೆಲಸ ಆಗ್ಬೋದು, ಯಾವುದೇ ಜವಾಬ್ದಾರಿಯನ್ನು ಕೊಟ್ಟಂತ ಸಮಯದಲ್ಲಿ ಅವರು ತುಂಬಾ ಅಚ್ಚುಕಟ್ಟಾಗಿ ಎಲ್ರಿಗೂ ಸಣ್ಣ ಕಾರ್ಯಕರ್ತರಿಂದ ಹಿಡ್ಕೊಂಡು ಹಿರಿಯರಿಂದ ಹಿಡ್ಕೊಂಡು ರಾಜ್ಯಾಧ್ಯಕ್ಷರು ಹೇಳ್ಬೇಕಾದ್ರೆ ಜಯಣ್ಣವರು ಅವ್ರನ್ನ ಒಂದು ಸರಿಸಮವಾಗಿ ತೂಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಂತ ಒಬ್ಬ ಲೀಡರ್ ನಮ್ಮ ಜೊತೆಲಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಅವರು ಅವರ ಆಸೆಗಳೆಲ್ಲ ನೆರವೇರಲಿ. ಮತ್ತು ಬಾಲ್ಯದಿಂದ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾಗಿ ನನ್ನ ಜೊತೆಯಲ್ಲಿ ನಾವು ಯಾವಾಗ RSS ಮತ್ತು BJPಯನ್ನು ಸಂಘಟನೆ ಮಾಡಿದ್ವೋ ಆವತ್ತಿಂದ ಕೂಡ ಯಲಹಂಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಬೇರು ಮಟ್ಟದಲ್ಲಿ ಕಟ್ಟಿರೋದಕ್ಕೆ ನನ್ನ ಜೊತೆಯಲ್ಲಿ ಸಹಕಾರವನ್ನು ಕೊಟ್ಟಂಥ ಎಲ್ಲ ರೀತಿಯಾದಂಥ ಸಹಕಾರವನ್ನು, ಹೋರಾಟ ಇರ್ಬೋದು, ಸಮಯ ಇರ್ಬೋದು, ಯಾವುದಕ್ಕೂ ಅಂಜದೆ ನನ್ನ ಜೊತೆಯಲ್ಲಿದ್ದಂಥವ್ರು BJPಯ ಬಲಭೀಮ ಅಂತೇಳಿ ಮತ್ತು ನಾಟಕದಲ್ಲೂ ಕೂಡ ಭೀಮನ್ ಪಾತ್ರವನ್ನೇ ಮಾಡ್ತಾ ಇದ್ದಂಥ ದಿಬ್ಬೂರು ಜಯಣ್ಣ ಮತ್ತು ಅವರ ಸಹೋದರ ಆದಂಥ ವಿಜಯಣ್ಣ ಇಬ್ಬರು ಕೂಡ ಅವ್ರ ಇಡೀ ಕುಟುಂಬನೇ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟೋದಕ್ಕೆ ಮತ್ತು ಅನೇಕ ಧಾರ್ಮಿಕ ಹೋರಾಟಗಳು, ವಿಶೇಷವಾಗಿ ರಾಮ ಜನ್ಮಭೂಮಿ ಹೋರಾಟದಲ್ಲಿ ನಮ್ಮ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿ ಜೈಲಿಗೆ ಹಾಕಿದಾಗ ಕೂಡ ನನ್ನ ಜೊತೆಯಲ್ಲಿದ್ದಂಥವ್ರು ಜಯಣ್ಣವರು. ಆವತ್ತಿಂದ ಇವತ್ತವರೆಗೂ ಕಷ್ಟ ಇರಲಿ ಸುಖ ಇರಲಿ
ಕಾರ್ಯಕರ್ತರ ಜೊತೆಯಲ್ಲಿ ಅತ್ಯಂತ ಕುಟುಂಬದ ಸದಸ್ಯನ ರೀತಿಯಲ್ಲಿ ಬೆರ್ಕೊಂಡು ಇವತ್ತು ನನ್ನಷ್ಟಕ್ಕಿಂತ ನನಗಿಂತೂ ಸ್ವಲ್ಪ ಜನಪ್ರಿಯ ಜಯಣ್ಣವರು. ನನ್ನನ್ನಾದರೂ ಕೆಲವರು ಹಣ ನಡಿ ನೀನು ಅಂತ ಕಳಿಸ್ಬಿಡ್ತಾರೆ ಕಾರ್ಯಕ್ರಮಗಳಲ್ಲಿ, ಆದರೆ ಜಯಣ್ಣನ ಜೊತೆಯಲ್ಲಿ ಇರಲೇಬೇಕಾಗ್ತದೆ. ಈ ಥರ ಎಲ್ಲರನ್ನೂ ಕೂಡ ಜೊತೆಗೂಡಿಸ್ಕೊಂಡು ನನ್ನ ಅರ್ಧ ಶ್ರಮವನ್ನು ಒತ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು ಜಯಣ್ಣವರು. ಇವತ್ತು ಯಾವುದೇ ಸಭೆ ಸಮಾರಂಭ ಇತ್ತು ಅಂದರೆ ಜಯಣ್ಣಗೆ ಹೇಳ್ಬಿಡ್ತೀನಿ, ಜಯಣ್ಣ ಎಲ್ಲರಿಗೂ ಫೋನ್ ಮಾಡಿ ಬರೋಕ್ಕೆ ಹೇಳು ಅಂತೇಳಿ. ನಮ್ಮ ಮುಖಂಡರು ಕೂಡ ಅದೇ ಹೇಳೋದು, ಜಯಣ್ಣವ್ರು ಎಲ್ಲರಿಗೂ ಫೋನ್ ಮಾಡ್ತಾರಣ್ಣ, ಕರೀತಾರೆ ಅಂತೇಳಿ. ಇವತ್ತು ನಮ್ಮ BJPಯ ಶಕ್ತಿ ಕೇವಲ ನನ್ನ ಕ್ಷೇತ್ರದಲ್ಲ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇರ್ಬೋದು ಮತ್ತು ರಾಜ್ಯದಲ್ಲೂ ಕೂಡ ಜಯಣ್ಣವರು ಹೆಸರು ಆಗಿರ್ತಕ್ಕಂಥವ್ರು. ಹಿಂದೆ ಬೆಂಗಳೂರು ಡೈರಿ ಅಧ್ಯಕ್ಷರಾಗಿ ಅತ್ಯಂತ ಜನಪರವಾದಂಥ ಕೆಲಸ ಮಾಡಿ ಯಾವುದು ದ್ವೇಷ ರಾಗಗಳಿಗೆ ಆಸ್ಪದ ಕೊಡದೆ ಎಲ್ಲರನ್ನೂ ಜೊತೆಯಲ್ಲಿ ಸೇರಿಸ್ಕೊಂಡು ಹೋದಂಥವ್ರು ಸನ್ಮಾನ್ಯ ಜಯಣ್ಣವರು. ಮತ್ತು ದೊಡ್ಡಬಳ್ಳಾಪುರ ಅಥಾರಿಟಿ ಚೇರ್ಮನ್ ಆದಾಗೂ ಕೂಡ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಇವತ್ತು ಜನಪ್ರಿಯರಾಗಿದ್ದಾರೆ. ಭಗವಂತ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆಯುರ ಆರೋಗ್ಯ ಐಶ್ವರ್ಯವನ್ನು ಅಧಿಕಾರವನ್ನು ಎಲ್ಲವನ್ನು ಕೊಡಲಿ. ಜಯಣ್ಣನಿಲ್ಲದೆ ಭಾರತೀಯ ಜನತಾ ಪಾರ್ಟಿಯನ್ನು ಯಲಹಂಕದಲ್ಲಿ ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಜಯ ವಿಜಯ್ ಇಬ್ಬರು ಕೂಡ ನಮ್ಮ ಎರಡು ಕಣ್ಣುಗಳಿದ್ದಾಗೆ. ಮತ್ತು ಅವ್ರ ಇಡೀ ಕುಟುಂಬನೇ ಅಷ್ಟೇ. ಅವರು ಯಾವಾಗ ಬಾಲ್ಯ ಸ್ವಯಂ ಸೇವೆ, ನಾನು ಹೇಳ್ತಾ ಇರ್ತಕ್ಕಂಥದ್ದು 45 ವರ್ಷದಿಂದ ಕಥೆ ಹೇಳ್ತಕ್ಕಂಥದ್ದು. ಆವಾಗ ಇಡೀ ಕ್ಷೇತ್ರವನ್ನು ಓಡಾಡಿ ಸಂಘಟನೆ ಮಾಡಿ ಪಕ್ಷದ ವಿರುದ್ಧವಾದಂಥ ಒಂದೇ ಒಂದು ಹೇಳಿಕೆಗಳನ್ನಾಗಲಿ ಪಕ್ಷದ್ರೋಹ ಕೆಲಸವನ್ನಾಗಲಿ ಇವತ್ತು ಕೂಡ ಕನಸು ಮನಸ್ಸಲ್ಲೂ ಮಾಡಿದ್ವಿ. ನಾಯಕಗಳ ಬಗ್ಗೆ ನಾವು ಮಾತಾಡಿದ್ದೀವಿ, ಅವರು ಮಾತಾಡಿರ್ತಾರೆ. ನಮ್ಮ ಮೇಲೆ ಅಭಿಮಾನದಿಂದ, ಪಕ್ಷದ ಮೇಲೆ ಅಭಿಮಾನದಿಂದ ಮಾಡಿರ್ತಕ್ಕಂಥವ್ರು. ಜಯಣ್ಣ ಇನ್ನೂ ಎತ್ತರ ಸ್ಥಾನಕ್ಕೆ ಬೆಳೀಲಿ ಅಂತೇಳಿ ನಾವು ಇವತ್ತೇನು ಸಾವಿರಾರು ಜನ ಬೆಳಗ್ಗೆಯಿಂದ ಕಾರ್ಯಕರ್ತರು ಬರ್ತಾವ್ರೆ. ಬಹುಶಃ ನನ್ನ ಹುಟ್ಟುಹಬ್ಬಕ್ಕೆ ಬಿಟ್ಟರೆ ಜಾಸ್ತಿ ಹೈಯೆಸ್ಟ್ ಬರುವಂಥದ್ದು ಜಯಣ್ಣವ್ರ ಹುಟ್ಟುಹಬ್ಬಕ್ಕೆ ಅಂತೇಳಿ ನಾನು ಕೂಡ ಭಾವಿಸಿದ್ದೇನೆ. ಮತ್ತು ಒಂಥರ ಅಜಾತ ಶತ್ರು, ನನಗಾದರೂ ಸ್ವಲ್ಪ ಶತ್ರುಗಳವ್ರೆ. ಜಯಣ್ಣನ ಸ್ವಲ್ಪ ಶತ್ರುಗಳು ಕಡಿಮೆನೆ, ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಬಿಡ್ತಾನೆ. ನಮ್ಮ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಗುಣ ಇಲ್ಲ ನನ್ನ ಹತ್ರ. ಸ್ವಲ್ಪ ಶತ್ರು ಅಂದರೂ ಶತ್ರುನೇ. ಅವನು ಶತ್ರುತ್ವ ಮಾಡಿದಾಗ ನಾವು ಭಾಳ ಮಿತ್ರತ್ವ ಹೋಗೋದು ಕಷ್ಟ ಆಗ್ತದೆ. ಯಾಕಂದರೆ ಅವರು ಬರೋಲ್ಲ. ಒಂದ್ಸರಿ ಶತ್ರುತ್ವ ಅಂದರೆ ನಾವೇನು ವೈಯಕ್ತಿಕವಾಗಿ ಅಂತಲ್ಲ, ಪೊಲಿಟಿಕಲಿ ಇರ್ಬೋದು, ಬೇರೆ ಬೇರೆ ರೀತಿ ಅಂತ. ಎಲ್ಲರಿಗೂ ಒಳ್ಳೆಯದಾಗಲಿ. ಅಜಾತ ಶತ್ರು ಜಯಣ್ಣವರು ಇನ್ನೂ ಚೆನ್ನಾಗಾಗಲಿ. ಮತ್ತು ಮುಂದೆ ಅವ್ರಿಗೆ ಒಂದು ರಾಜ್ಯ ಮಟ್ಟದ ಜವಾಬ್ದಾರಿಯನ್ನು ಕೂಡ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ನಾವು ರಾಜ್ಯ ಅಧ್ಯಕ್ಷರಲ್ಲಿ ಕೂಡ ಮಾಡಿದ್ದೀವಿ. ಇವತ್ತು ಆಗಬೇಕಾಗಿತ್ತು, ನಿನ್ನೆ ಮೊನ್ನೆ ಅವ್ರು ಸ್ವಲ್ಪ ಬೇರೆ ಬೇರೆ ಬ್ಯುಸಿ ಇದರಿಂದ ಅದಾಗಿಲ್ಲ. ಮುಂದಿನ ವಾರದಲ್ಲಿ ಒಂದು ಹೆಚ್ಚಿನ ಜವಾಬ್ದಾರಿಯನ್ನು ಕೂಡ ಜಯಣ್ಣವ್ರಿಗೆ ಕೊಡ್ತೀವಿ. ಈಗಾಗಲೇ ವಿಜಯ ಅವರು ಕೂಡ ರಾಷ್ಟ್ರೀಯ ಮಟ್ಟದ ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ದೊಡ್ಡ ಜವಾಬ್ದಾರಿಯನ್ನು ಕೂಡ ತಗೊಂಡವ್ರೆ. ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಸನ್ಮಾನ್ಯ ಈ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು, ದೀನದಲಿತರ ಬಂಧು, ಯುವಕರ ಆಶಾಕಿರಣ, ಯಲಹಂಕ ಅಭಿವೃದ್ಧಿ ಅಧಿಕಾರರು ಆದಂಥ, ಶಾಸಕರು ಆದಂಥ, ಸ್ನೇಹಿತರು ಆದಂಥ ವಿಶ್ವನಾಥ್ ಅವರು, ಅವರ ಧರ್ಮಪತ್ನಿ ಪೂಜ್ಯ ಅತ್ತಿಗೆಯವರಾದಂಥ ವಾಣಿಶ್ರೀ ವಿಶ್ವನಾಥ್ ಅವರು, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ರೈತರ ಸೇವಾ ಸಹಕಾರ ಸಂಘ ಅಧ್ಯಕ್ಷರು ಅಲೋಕ್ ವಿಶ್ವನಾಥ್ ಅವರು ಪ್ರತಿ ವರ್ಷ ನಮ್ಮ ಮನೆಗೆ ಬಂದು ನನಗೆ ಆಶೀರ್ವಾದ ಮಾಡಿ ಹಿತೈಷಿಗಳ ಒಂದೆರಡು ಮಾತನಾಡಿ ಹೋಗ್ತಾರೆ. ಅದು ನಮಗೆ ಬಹಳ ಖುಷಿಯನ್ನ ತಂದುಕೊಟ್ಟಿದೆ. ಪ್ರತಿ ವರ್ಷ ನಾನು ಸಸಿ ನೆಡುವಂಥ ಕಾರ್ಯಕ್ರಮ, ಮಕ್ಕಳಿಗೆ ಬ್ಯಾಗು, ಸ್ಕೂಲ್ಗೆ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡೋದು, ಆ ಥರ ಎಲ್ಲ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ವಿ. ಹೆಲ್ತ್ ಕ್ಯಾಂಪ್ ಎಲ್ಲ ಮಾಡ್ತಾ ಇದ್ವಿ. ಈ ವರ್ಷ ಕೂಡ ನಾನು ಲಾಸ್ಟ್ ಟೈಮು ಸ್ವಲ್ಪ ಊಟದ್ದೆಲ್ಲ ಶಾರ್ಟೇಜ್ ಆಗ್ಬಿಟ್ಟಿತ್ತು. ಅದಕ್ಕೆ ಈ ಸರಿ ಒಂದು 4,000 ಜನಕ್ಕೆ ಒಳ್ಳೆ ನಾನ್ ವೆಜ್ ಊಟ. ಇವತ್ತು ಸಂಕಷ್ಟಹರ ಗಣಪತಿ ಏನೋ ಪೂಜೆ ಇದೆ ಅಂದರು, ಅದಕ್ಕೆ ಅವ್ರಿಗೂ ಒಂದು 1,000 ಜನಕ್ಕೆ ವೆಜಿಟೇರಿಯನ್ ಊಟ ಅದೆಲ್ಲ ಅರೇಂಜ್ ಮಾಡಿದ್ದೀವಿ. ವಿಶ್ವನಾಥ್ ಅವರ ಬಲಗೈ ಬಂಟನೆ ಅಂತ ಎಲ್ಲ ಇವತ್ತು ಪೇಪರೆಲ್ಲ ಹಾಕೋರೆ, ಬಲಗೈ ಬಂಟ ಈ ಜಯಣ್ಣ ಅಂತ. ನಾನು ಪ್ರಾಣ ಇರೋವರೆಗೂ, ನನ್ನ ಜೀವ ಇರೋವರೆಗೂ ವಿಶ್ವನಾಥ್ ಅವರ ಜೊತೆನಲ್ಲಿ ಇರ್ತೀನಿ. ನಾನು ಯಾವುದೇ ಕಾರಣಕ್ಕೂ
ನನ್ನ ತಾಯಿ ಎಷ್ಟು ಮುಖ್ಯನೋ ನನಗೆ, ನಮ್ಮ ತಂದೆ ತಾಯಿ ಎಷ್ಟು ಮುಖ್ಯನೋ ಭಾರತೀಯ ಜನತಾ ಪಾರ್ಟಿನೂ ಕೂಡ ಅಷ್ಟೇ ಮುಖ್ಯ. ತಂದೆ ತಾಯಿಗೆ ಮೋಸ ಮಾಡೋದು ಒಂದೇ, ಭಾರತೀಯ ಜನತಾ ಪಾರ್ಟಿಗೆ ಮೋಸ ಮಾಡೋದು ಒಂದೇ. ನಾನು ಇರೋವರೆಗೂ ಪಾರ್ಟಿಗೆ ಮೋಸ ಮಾಡೋದಿಲ್ಲ. ನಾನು ಅಲೋಕ್ ವಿಶ್ವನಾಥ್ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ಈಗಿನ ಲೋಕಸಭಾ ಸದಸ್ಯರು ಅವಾಗ ಅಭ್ಯರ್ಥಿಗಳ ಆಕಾಂಕ್ಷಿಗಳಾಗಿದ್ರು. ಆವಾಗ ನಾನು ಪಾರ್ಟಿ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ದು ಸತ್ಯ. ಆದ್ರೆ ಅದೆಲ್ಲ ಆದ್ಮೇಲೆ ಸರಿ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ನಾವು ಕೂಡ ಭಾರತೀಯ ಜನತಾ ಪಾರ್ಟಿನಲ್ಲಿ ಇದ್ಕೊಂಡು ಇದೆಲ್ಲ ಬೇಡ ಅಂತೇಳಿ ಪಾರ್ಟಿ ಸಂಘಟನೆಯಲ್ಲಿ ಇದ್ದೀವಿ. ಈಗ ಬೆಂಗಳೂರು ನಗರ ಜಿಲ್ಲೆಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಬೆಂಗಳೂರು ಡೈರಿ ಅಧ್ಯಕ್ಷರಾಗಿ, ದೊಡ್ಡಬಳ್ಳಾಪುರ ಪ್ರಾಧಿಕಾರದ ಅಧ್ಯಕ್ಷರಾಗಿ, ತಾಲೂಕ್ ಪಂಚಾಯತಿ ಸದಸ್ಯನಾಗಿ, ರಾಜಾನ್ಕುಂಟಿನಲ್ಲಿ ಒಂದು ನಂದಿನಿ ಕ್ಷೀರ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಮಾಡಿ ಅದರ ಅಧ್ಯಕ್ಷರಾಗಿ ಜನಗಳ ಸೇವೆಯನ್ನ ಮಾಡ್ತಾ ಇದ್ದೀನಿ. ನಾನು ಇರೋವರೆಗೂ ನನ್ನ ಕೈಲಾದಷ್ಟು ಜನಗಳ ಸೇವೆನ ಮಾಡುವಂತ ಕೆಲಸನ ಖಂಡಿತವಾಗಿ ತಪ್ಪದೆ ಮಾಡ್ತೀನಿ ಅಂತೇಳಿ ಮುಖಾಂತರ ಹೇಳ್ತೀನಿ. ಬೆಳಗ್ಗೆಯಿಂದ ಸಾವಿರಾರು ಹಿತೈಷಿಗಳು, ನಮ್ಮ ಅಭಿಮಾನಿಗಳು ಬಂದು ನನಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.